ಸಲ್ಲಿಸ್ತೀನಿ. ಮಾನ್ಯರೇ, ನೀವು ನಮ್ಮ ವಿಶ್ವವಿದ್ಯಾಲಯದ ರಾಯಭಾರಿಗಳು. ಮುಂದೆ ನಿಮ್ಮನ್ನು ಹಲವಾರು ರೈತರು ನಿಮ್ಮ ಹಿಂದೆ ಬಂದು ನಿಮ್ಮ ಅನುಭವವನ್ನು ಪಡೆದು ಅವರು ಕೂಡ ಫಲಶ್ರೇಷ್ಠರಾಗಲಿ ಮತ್ತು ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಹೆಸರು ತರುವಂಗಾಗಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೀನಿ. ಧನ್ಯವಾದಗಳು. ಗಣ್ಯರು ಇವರನ್ನ ಸನ್ಮಾನಿಸಬೇಕೆಂದು ನಾನು ಕೇಳ್ಕೊಳ್ತೀನಿ. ದಯವಿಟ್ಟು ಬೇಗ 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 ಒಂದು ಎರಡು ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಹೊನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ. ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ. ಅನ್ನವ ನೀಡುತ್ತ ಸಲಹಿರುವ ಹೇಗಿನ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಅಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ. ದೇಶವ ಆಳಿದ ನಾಯಕರೇ ನಿಮಗಿದ ಗೌರವ ಚಪ್ಪಾಳೆ. ರಾಷ್ಟ್ರದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ. ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರೇ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರೇ ಚಪ್ಪಾಳೆ. ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ. ಕೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ. ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ. ಚಪ್ಪಾಳೆ 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 ಒಟ್ಟು 24 ಜಿಲ್ಲೆಗಳಲ್ಲಿ ಆಯ್ಕೆಯಾದ ರೈತರಲ್ಲಿ ಇವತ್ತು 8 ಜನ ರೈತರಿಗೆ ಫಲಶ್ರೇಷ್ಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದೆ. ಆ 8 ಜನ ರೈತರು 8 ಜಿಲ್ಲೆಗಳಿಂದ ಬಂದವರಾಗಿದ್ದಾರೆ. ಮೊದಲನೇದಾಗಿ ಶ್ರೀ ಮಂಜುನಾಥ್ TM ಇವರು ಕೋಲಾರ ಜಿಲ್ಲೆಯವರು, ಶ್ರೀ MV ರವಿಚಂದ್ರ ರೆಡ್ಡಿ ಇವರು ಚಿಕ್ಕಬಳ್ಳಾಪುರ ಜಿಲ್ಲೆಯವರು, ಶ್ರೀ ಪ್ರಕಾಶ್ ಪುಟ್ಟನಾಯ್ಕ ಇವರು ಉತ್ತರ ಕನ್ನಡ ಜಿಲ್ಲೆಯವರು, ಶ್ರೀ ಫಕೀರಪ್ಪ ಮರಗಪ್ಪ ಮಾದರ್ ಇವರು ಬಾಗಲಕೋಟೆ ಜಿಲ್ಲೆಯವರು, ಶ್ರೀ ರಾಜೇಶ್ ಉಮಾಕಾಂತ್ ಬಸ್ನಾಳೆ ಇವರು ಬೀದರ್ ಜಿಲ್ಲೆಯವರು, ಶ್ರೀ ರೇವಣಸಿದ್ದಪ್ಪ ಶಿವಶರಣಪ್ಪ ಹಾಳಕಿ ಕಲಬುರಗಿ ಜಿಲ್ಲೆಯವರು, ಶ್ರೀ ಮುಪ್ಪಿನಾರ್ಯ ಮುಂದ್ಲಿಗಪ್ಪ ದುಳೆಹೊಳಿ ಇವರು ಹಾವೇರಿ ಜಿಲ್ಲೆಯಿಂದ ಬಂದಿದ್ದಾರೆ, ಶ್ರೀ ಬೀರಪ್ಪ ಚನ್ನಪ್ಪ ವಗ್ಗಿ ಇವರು ವಿಜಯಪುರ ಜಿಲ್ಲೆಯಿಂದ ಬಂದಿದ್ದಾರೆ. ಫಲಶ್ರೇಷ್ಠ ರೈತರನ್ನು ಸನ್ಮಾನಿಸಿದ ಎಲ್ಲ ಗಣ್ಯರಿಗೂ ಹೃತ್ಪೂರ್ವಕವಾದ ವಂದನೆಗಳು. ಪ್ರಶಸ್ತಿ ಸ್ವೀಕರಿಸಿದ ರೈತ ಬಾಂಧವರಿಗೆ ಅಭಿನಂದನೆಗಳು.
ಈಗ ರೈತರು ಕೂಡ ತಮ್ಮ ಅನುಭವಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ದಯವಿಟ್ಟು ನೀವೆಲ್ಲರೂ ಕಾಯ್ಬೇಕು, ಯಾಕಂದ್ರೆ ಸರ್ ಇದಾಗಿಂದ ಸರ್ ಕೂಡ್ಲಿ ಅಂತ ಹೇಳ. ದಯವಿಟ್ಟು ಕೂತ್ಕೊಳ್ರಿ ಎಲ್ಲರ ರೈತರು, ಯಾಕಂದ್ರೆ ಇಷ್ಟೊಂದು ಪ್ರಗತಿ ಹೊಂದಿದಂತ ರೈತರು ನಿಮ್ಮೊಂದಿಗೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳಿದ್ದಾರೆ, ಅದು ಕೂಡ ಇರುತ್ತೆ. ಆದಷ್ಟು ರೈತರು ಆಲಿಸಬೇಕಾಗಿ ವಿನಂತಿ. ಇದೀಗ ಗಣ್ಯಮಾನ್ಯರಿಂದ ನಮ್ಮ ವಿಶ್ವವಿದ್ಯಾಲಯದ ಕೆಲವೊಂದು ಪ್ರಕಟಣೆಗಳನ್ನು ಬಿಡುಗಡೆ ಮಾಡಲಿಕ್ಕೆ ಕೋರ್ತಾ ಇದ್ದೇನೆ. ಹಲವಾರು ಪ್ರಕಟಣೆಗಳು ಈ ವಿಶ್ವವಿದ್ಯಾಲಯದಿಂದ ಈ ದಿನ ಬಿಡುಗಡೆಗೊಳ್ಳಲಿಕ್ಕೆ ರೆಡಿ ಆಗಿದ್ದಾವೆ. ಆ ಬಿಡುಗಡೆಗೊಳ್ಳಲಿಕ್ಕೆ ರೆಡಿಯಾದಂಥ ಪ್ರಕಟಣೆಗಳನ್ನು ನಾನು ಓದ್ತೀನಿ. ದಯವಿಟ್ಟು ಗಣ್ಯಮಾನ್ಯರು ಆ ಪ್ರಕಟಣೆಗಳನ್ನು ಒಂದೊಂದಾಗಿ ಬಿಡುಗಡೆ ಮಾಡಲಿಕ್ಕೆ ಎಲ್ಲ ಗಣ್ಯಮಾನ್ಯರಲ್ಲಿ ನಾನು ಕೋರಿಕೊಳ್ಳುತ್ತೇನೆ. ನಮ್ಮ ನಮ್ಮ ವಿಶ್ವವಿದ್ಯಾಲಯದ ಕ್ಯಾಲೆಂಡರ್ ಹಾಗೂ ವಿಶ್ವವಿದ್ಯಾಲಯದ ಪ್ರಗತಿ, ಹಾಗೂ ಅ ಕ್ಯಾಟಲಾಗ್ ಆಫ್ ಕನ್ಸರ್ವ್ಡ್ ಸ್ವೀಟ್ ಪೊಟ್ಯಾಟೊ ಎಕ್ಸೆಷನ್ಸ್ ಅಟ್ ASCRP ಟ್ಯೂಬರ್ ಕ್ರಾಪ್ಸ್ ಧಾರವಾಡ, ಇದನ್ನು ಬರೆದಿರ್ತಕ್ಕಂಥ ವಿಜ್ಞಾನಿಗಳು ಇಮಾಮ್ ಸಾಬ್ ಜತ್. ತದನಂತರ ಕಾಳು ಮೆಣಸು ಸುಧಾರಿತ ಬೇಸಾಯ ಕ್ರಮಗಳು ಮಾಹೆವಾರು ಚಟುವಟಿಕೆಗಳು ಬರೆದಿರ್ತಕ್ಕಂಥ ವಿಜ್ಞಾನಿ ಸುದೀಶ್ ಕುಲಕರ್ಣಿ ಮತ್ತು ಅವರ ಸಂಘಟಕರು. ಅದೇ ರೀತಿಯಾಗಿ ಹಣ್ಣುಗಳ ಮಹತ್ವ ಮತ್ತು ಅವುಗಳ ಔಷಧೀಯ ಗುಣಗಳು ಡಾಕ್ಟರ್ JSK ಸ್ವಾಮಿ ಅವರು ಬರೆದಿರ್ತಕ್ಕಂಥ ಪುಸ್ತಕ ಮತ್ತು ಅವರ ಜೊತೆಗೆ ಇನ್ನೂ ಕೆಲವರು ವಿಜ್ಞಾನಿಗಳು. ಇನ್ನು ಅಂಗಾಂಶ ಕೃಷಿಯಿಂದ ಆಲೂಗಡ್ಡೆ ಸಸ್ಯಾಭಿವೃದ್ಧಿ ಹಾಗೂ ಬೀಜೋತ್ಪಾದನೆ ಹೊಸ ಆವಿಷ್ಕಾರ, ಈ ಒಂದು ಕೈಪಿಡಿಯನ್ನು ಕೂಡ ಡಾಕ್ಟರ್ ಅಮರ ನಂಜುಂಡೇಶ್ವರ ಹಾಗೂ ವಿಜ್ಞಾನಿಗಳು ಬರೆದಿರ್ತಕ್ಕಂಥದ್ದು. ಅಡಿಕೆ ಮತ್ತು ಕಾಳು ಮೆಣಸಿನಲ್ಲಿ ರೋಗಗಳ ಹತೋಟಿ, ಬೋರ್ಡೋ ಮಿಶ್ರಣದ ಮಹತ್ವ ಡಾಕ್ಟರ್ ಕಿರಣ್ ಕುಮಾರ್ KC ಮತ್ತು ಇತರೆ ವಿಜ್ಞಾನಿಗಳಿಂದ. ಕಾಳು ಮೆಣಸಿನಲ್ಲಿ ಇನ್ನೊಂದು ಕೈಪಿಡಿ ಸಮಗ್ರ ಬೇಸಾಯ ಪದ್ಧತಿ ಕೈಪಿಡಿ ಕಾಳು ಮೆಣಸು ಬರೆದಿರ್ತಕ್ಕಂಥ ವಿಜ್ಞಾನಿಗಳು ಸುದೀಶ್ ಕುಲಕರ್ಣಿ ಹಾಗೂ ಇನ್ನಿತರು. ಕರ್ನಾಟಕ ರಾಜ್ಯಕ್ಕೆ ಶಿಫಾರಸು ಮಾಡಿರುವ ಆಲೂಗಡ್ಡೆ ಬೆಳೆಯ ಸುಧಾರಿತ ತಳಿಗಳು ಡಾಕ್ಟರ್ ನಟರಾಜ್ ಹಾಗೂ ಸಂಘಟಕರಿಂದ ಬರೆದಂತ ಈ ಒಂದು ಕೈಪಿಡಿ. ಈ ರೀತಿಯಾಗಿ ಹಲವಾರು ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಆಗ್ತಕ್ಕಂಥ ಕೈಪಿಡಿಗಳು ಹಾಗೂ ಈ ಸಮಾರಂಭದಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಈ ಒಂದು ವಿಶ್ವವಿದ್ಯಾಲಯದ ಪ್ರಕಟಣೆಗಳನ್ನು ಬಿಡುಗಡೆ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಅವರಿವರೆಲ್ಲದೆ ಸರ್ವರಿಗೂ ಎಲ್ಲ ಗಣ್ಯಮಾನ್ಯರಿಗೆ ವಿಶ್ವವಿದ್ಯಾಲಯದ ಪ್ರಕಟಣೆಗಳನ್ನು ಬಿಡುಗಡೆ ಮಾಡತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಇನ್ನೊಮ್ಮೆ ವಂದನೆಗಳನ್ನು ಸಲ್ಲಿಸ್ತೇನೆ.
ಇನ್ನೊಮ್ಮೆ ನಾನು ಹೇಳ್ತೀನಿ, ಕಾಳು ಮೆಣಸಿನ ಮೇಲೆ 2 ಕೈಪಿಡಿ, ಹಣ್ಣುಗಳ ಮಹತ್ವ ಮತ್ತು ಅವುಗಳ ಔಷಧೀಯ ಗುಣಗಳ ಬಗ್ಗೆ, ಅಂಗಾಂಶ ಕೃಷಿಯಿಂದ ಆಲೂಗಡ್ಡೆ ಸಸ್ಯಾಭಿವೃದ್ಧಿ, ಬೀಜೋತ್ಪಾದನೆ ಮತ್ತು ಹೊಸ ಆವಿಷ್ಕಾರ, ಅಡಿಕೆ ಮತ್ತು ಕಾಳು ಮೆಣಸಿನಲ್ಲಿ ರೋಗಗಳ ಹತೋಟಿ, ಬೋರ್ಡೋ ಮಿಶ್ರಣದ ಮಹತ್ವ, ಕರ್ನಾಟಕ ರಾಜ್ಯಕ್ಕೆ ಶಿಫಾರಸು ಮಾಡಿರುವ ಆಲೂಗಡ್ಡೆ ಬೆಳೆಯ ಸುಧಾರಿತ ತಳಿಗಳು, ಇದಲ್ಲದೆ ಆಂಗ್ಲ ಭಾಷೆಯಲ್ಲಿ ಅ ಕಟಲಾಗ್ ಆಫ್ ಕನ್ಸರ್ವ್ಡ್ ಸ್ವೀಟ್ ಪೊಟ್ಯಾಟೊ ಎಕ್ಸೆಷನ್ಸ್ ಅಟ್ ASCRP ಟ್ಯೂಬರ್ ಕ್ರಾಪ್ಸ್ ಧಾರವಾಡ. ಇವೆಲ್ಲ ಕೈಪಿಡಿ ಮತ್ತು ಪುಸ್ತಕಗಳು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಮಾಡತಕ್ಕಂಥದ್ದು ಬಿಡುಗಡೆಯಾಗಿರುತ್ತವೆ. ತೆಗೆದುಕೊಂಡು ವಿಶ್ವವಿದ್ಯಾಲಯದ ಒಟ್ಟು ಪ್ರಕಟಣೆಗಳ ಬಿಡುಗಡೆ ಇದೀಗ ಎಲ್ಲ ಗಣ್ಯಮಾನ್ಯರಿಂದ ನೆರವೇರ್ತಾ ಇದೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯಮಾನ್ಯರು ವಿಶ್ವವಿದ್ಯಾಲಯದ ಒಟ್ಟು ಪ್ರಕಟಣೆಗಳನ್ನು ಬಿಡುಗಡೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಎಲ್ಲರಿಗೂ ವಂದನೆಗಳು, ನಮಸ್ಕಾರ. ಇನ್ನು ವಿಶ್ವವಿದ್ಯಾಲಯದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವ ಅತಿಥಿ ಗಣ್ಯರಿಗೆ ಪ್ರೀತಿಯ ಸನ್ಮಾನ. ಮೊದಲನೇದಾಗಿ ಉದ್ಘಾಟಕರಾಗಿ ಆಗಮಿಸಿರುವ ಶ್ರೀಯುತ RB ತಿಮ್ಮಾಪುರ್ ಸರ್ ಅವರು, ಸನ್ಮಾನ್ಯ ಅಬಕಾರಿ ಸಚಿವರು ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರ, ಇವರಿಗೆ ವಿಶ್ವವಿದ್ಯಾಲಯದ ವತಿಯಿಂದ ಪ್ರೀತಿಯ ಸನ್ಮಾನ. ಉದ್ಘಾಟಕರಾಗಿ ಸಮಾರಂಭಕ್ಕೆ ಆಗಮಿಸಿರುವ ಶ್ರೀ RB ತಿಮ್ಮಾಪುರ್, ಸನ್ಮಾನ್ಯ ಅಬಕಾರಿ ಸಚಿವರು ಹಾಗೂ ಬಾಗಲಕೋಟೆ ಜಿಲ್ಲೆ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರ, ಇವರಿಗೆ ಪ್ರೀತಿಯ ಸನ್ಮಾನ. ಹಾಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಯುತ ಹನುಮಂತ್ ನಿರಾಣಿ, ನಿರಾಣಿ ಸರ್, ಮಾನ್ಯ ಶಾಸಕರು, ವಿಧಾನ ಪರಿಷತ್, ಇವರಿಗೂ ಸಹ ವಿಶ್ವವಿದ್ಯಾಲಯದ ವತಿಯಿಂದ ಪ್ರೀತಿಯ ಸನ್ಮಾನ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಆಗಮಿಸಿರುವ ಶ್ರೀಯುತ HY ಮೇಟಿ ಸರ್, ಮಾನ್ಯ ಶಾಸಕರು, ವಿಧಾನಸಭೆ ಬಾಗಲಕೋಟೆ ಹಾಗೂ ಅಧ್ಯಕ್ಷರು, ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ, ಇವರಿಗೂ ಸಹ ವಿಶ್ವವಿದ್ಯಾಲಯದ ವತಿಯಿಂದ ಪ್ರೀತಿಯ ಸನ್ಮಾನ. ಹಾಗೆ ಶ್ರೀ ಭೀಮಸೇನ ಚಿಮ್ಮನಕಟ್ಟಿ ಸರ್, ಮಾನ್ಯ ಶಾಸಕರು, ವಿಧಾನಸಭೆ ಬಾದಾಮಿ, ಇವರಿಗೂ ಸಹ ಪ್ರೀತಿಯ ಸನ್ಮಾನ. ಶ್ರೀಯುತ GS ಮಂಜುನಾಥ್ ಅವರು, ಆದಿ ಜಾಂಬವ ಅಧ್ಯಕ್ಷರಾದ, ಇವರಿಗೂ ಸಹ ವಿಶ್ವವಿದ್ಯಾಲಯದ ವತಿಯಿಂದ ಪ್ರೀತಿಯ ಸನ್ಮಾನ. ವಿಶ್ವವಿದ್ಯಾಲಯದ ಕಿರುಕಾಣಿಕೆ ಹಾಗೂ ಸನ್ಮಾನ ಸ್ವೀಕರಿಸಿದ ಎಲ್ಲ ಗಣ್ಯಮಾನ್ಯರು, ಸಚಿವರು ಹಾಗೂ ನಗರಸಭೆ ಅಧ್ಯಕ್ಷರು,
ಶ್ರೀಮತಿ ಸವಿತಾ ಲೆಂಕಣ್ಣವರ್ ಅಧ್ಯಕ್ಷರು ನಗರಸಭೆ ಬಾಗಲಕೋಟ, ಇವರು ಕೂಡ ತೋಟಗಾರಿಕಾ ವಿಶ್ವವಿದ್ಯಾಲಯದ ಒಂದು ಕಿರುಕಾಣಿಕೆ ಹಾಗೂ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಅಧ್ಯಕ್ಷರು ನಗರಸಭೆ ಬಾಗಲಕೋಟ ಶ್ರೀಮತಿ ಸವಿತಾ ಲೆಂಕಣ್ಣವರ್. ಸನ್ಮಾನ ಸ್ವೀಕರಿಸಿದ ಎಲ್ಲ ಗಣ್ಯರಿಗೂ ವಿಶ್ವವಿದ್ಯಾಲಯದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಇನ್ನು ಈ ಕಾರ್ಯಕ್ರಮದ ಕೊನೆಯಲ್ಲಿ ವಂದನಾರ್ಪಣೆ ನಮ್ಮ ಸಂಶೋಧನಾ ನಿರ್ದೇಶಕರುಗಳಾದ ಡಾಕ್ಟರ್ ಫಕ್ರುದ್ದೀನ್ ಸರ್ ಅವರಿಂದ. ರೈತರಿಂದ ರೈತರಿಗಾಗಿ ಇದಾದ ನಂತರ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಯಾಕಂದ್ರೆ ಕೆಲವೊಂದು ವಿಚಾರಗಳನ್ನು ಅವರು ನಿಮ್ಮೊಂದಿಗೆ ಹಂಚಿಕೊಳ್ಳಿದ್ದಾರೆ. ಅದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ವಂದನಾರ್ಪಣೆ ಮೇಲೆ ಮುಗಿಸಿ ರೈತರಿಂದ ರೈತರಿಗೆ ಕಾರ್ಯಕ್ರಮವನ್ನು ನಾವು ಮುಂದೆ ಮಾಡೋಣ. ಸಂಶೋಧನಾ ನಿರ್ದೇಶಕರಲ್ಲಿ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ವಂದನಾರ್ಪಣೆ ಕೊನೆಯ ಘಟ್ಟ. ಆರ್ಥಿಕತೆಗಾಗಿ ಪೌಷ್ಟಿಕತೆಗಾಗಿ ತೋಟಗಾರಿಕೆ ಎಂಬ ಧ್ಯೇಯವಾಕ್ಯದೊಂದಿಗೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಆಯೋಜಿಸಿದ ಈ ಬೃಹತ್ ತೋಟಗಾರಿಕಾ ಮೇಳ 2024 ಉದ್ಘಾಟನೆ ಹಾಗೂ ಫಲಶ್ರೇಷ್ಠ ರೈತ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ಆದರಣೀಯ ಆಹ್ವಾನಿತರಿಗೂ, ಗಣ್ಯಮಾನ್ಯರಿಗೂ, ರೈತರಿಗೂ, ಮಾಧ್ಯಮ ಮಿತ್ರರಿಗೂ ಹಾಗೂ ಪೊಲೀಸ್ ಸಿಬ್ಬಂದಿಯವರಿಗೂ ಧನ್ಯವಾದ ತಿಳಿಸಲು ಹರ್ಷಿಸುತ್ತೇನೆ. ಈ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಆಗಮಿಸಿದ RB ತಿಮ್ಮಾಪುರ ಸನ್ಮಾನ್ಯ ಅಬಕಾರಿ ಸಚಿವರು ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರ ಇವರು ನಮ್ಮ ಕರೆಗೆ ಹೋಗೊಟ್ಟು ತಮ್ಮ ಬಿಡುವಿಲ್ಲದ ಸಮಯದಲ್ಲೂ ಬಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾರ್ಯಕ್ರಮವನ್ನು ವಿಧಿವತ್ತಾಗಿ ಚಾಲನೆ ಕೊಟ್ಟಿರುತ್ತಾರೆ. ಅವರಿಗೆ ನಾವು ಆಭಾರಿಯಾಗಿದ್ದೇವೆ ಮತ್ತು ಹೃದಯಪೂರ್ವಕವಾದ ವಂದನೆಗಳನ್ನು ತಿಳಿಸುತ್ತಿದ್ದೇವೆ. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಅಲಂಕರಿಸಿದ ಈ ಕಾರ್ಯಕ್ರಮದ ವಿಶೇಷ ಶೋಭೆ ತಂದುಕೊಟ್ಟ ಶ್ರೀ ಹಣವಂತ ಆರ್ ನಿರಾಣಿ ಮಾನ್ಯ ಸಚಿವರು, ವಿಧಾನ ಪರಿಷತ್ತು, ಕರ್ನಾಟಕ ಸರ್ಕಾರ ಇವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಘನ ಅಧ್ಯಕ್ಷತೆಯನ್ನು ನೀಡಿ ವಹಿಸಿಕೊಂಡ ಶ್ರೀ HY ಮೇಟಿ ಸನ್ಮಾನ್ಯ ಶಾಸಕರು, ವಿಧಾನಸಭೆ ಬಾಗಲಕೋಟೆ ಹಾಗೂ ಅಧ್ಯಕ್ಷರು, ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಇವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಶ್ರೀ BB ಚಿಮ್ಮನಕಟ್ಟಿ ಮಾನ್ಯ ಶಾಸಕರು, ವಿಧಾನಸಭೆ ಬಾದಾಮಿ ಅವ್ರಿಗೂ ಈ ಮಹಾವಿದ್ಯಾಲಯದ ಪರವಾಗಿ ಆದರಣೀಯ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ಶ್ರೀ ಸವಿತಾ ಲೆಂಕಣ್ಣನವರು ಅಧ್ಯಕ್ಷರು, ನಗರಸಭೆ ಬಾಗಲಕೋಟೆ ಇವರು ಕೂಡ ಮುಖ್ಯ ಅತಿಥಿಯಾಗಿ ಆಗಮಿಸಿದರು. ಅವ್ರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದ ಈ ಕಾರ್ಯಕ್ರಮದ ಉಸ್ತುವಾರಿಯಿಂದ ವಹಿಸಿಕೊಂಡ ರೂವಾರಿಗಳಾದ ಗೌರವಾನ್ವಿತ ಕುಲಪತಿಗಳು, ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಡಾಕ್ಟರ್ ವಿಷ್ಣುವರ್ಧನ ಇವರಿಗೆ ಕೂಡ ಈ ವಿಶ್ವವಿದ್ಯಾಲಯದ ಪರವಾಗಿ ವೈಯಕ್ತಿಕವಾಗಿ ಹಾಗೂ ಆಯೋಜಿತರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದ ಉಪಸ್ಥಿತಿಯಲ್ಲಿರುವ ತೋಟಗಾರಿಕಾ ವಿಜ್ಞಾನ ವಿಶ್ವದ ಗೌರವಾನ್ವಿತ ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರುಗಳಾದ ಡಾಕ್ಟರ್ SN ವಾಸುದೇವನ್, ಮೇಡಮ್ ಅನಿತಾ, ಡಾಕ್ಟರ್ NK ಹೆಗಡೆ, ಡಾಕ್ಟರ್ ತಮ್ಮಯ್ಯ, ಡಾಕ್ಟರ್ ಮಹದೇವ್ ಮುರುಗಿ ಇವರುಗಳಿಗೆ ಮತ್ತು UAS ಧಾರವಾಡನ ಬೋರ್ಡ್ ಮೆಂಬರ್ಗಳಾದಂತಹ ಮಿಸ್ಟರ್ ಅಂಡ್ ಮಿಸಸ್ ಗುಣಸಂಗಿ ಇವರು ಈ ಕಾರ್ಯಕ್ರಮಕ್ಕೆ ಬಂದಿರುತ್ತಾರೆ. ಅವರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ದೇವಪ್ಪ ಸದಸ್ಯರು, KPSC, ಡಾಕ್ಟರ್ GS ಗೌಡ್ರು ಅಧ್ಯಕ್ಷರು, ಮಾವು ಮಂಡಳಿ, ಡಾಕ್ಟರ್ ಚಂದ್ರಶೇಖರ್ ಬಿರಾದರ್ ವಿಜ್ಞಾನಿಗಳು ಮತ್ತು ಶ್ರೀ BS ಮಂಜುನಾಥ್ ಅಧ್ಯಕ್ಷರು, ಆದಿಜಾಂಬವ ಸಂಘ ಇವರೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಶೋಭೆ ಹೆಚ್ಚಿಸಿರುತ್ತಾರೆ. ಇವರಿಗೆಲ್ಲ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಇದೇ ರೀತಿ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿತರಾದ ಎಲ್ಲ ಫಲಶ್ರೇಷ್ಠ ರೈತರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇನೆ. ಈ ಕಾರ್ಯಕ್ರಮದ ಭಾಗವಹಿಸಿ ವ್ಯಾಪಕ ಪ್ರಚಾರವನ್ನು ಪ್ರಚಾರ ಮಾಡಲು ಯಶಸ್ವಿಯಾದ ಎಲ್ಲ ದೃಷ್ಟಿ ಹಾಗೂ ಮುದ್ರಣ ಮಾಧ್ಯಮದ ಪ್ರತಿನಿಧಿಗಳಿಗೆ ತುಂಬು ಹೃದಯ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದ ಯಶಸ್ವಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಕಾರಣಕರ್ತರಾದ ಎಲ್ಲ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ಅಧಿಕಾರಿ ವೃಂದ, ಬೋಧಕೇತರ ಸಿಬ್ಬಂದಿ ವರ್ಗ, ಪೊಲೀಸ್ ಸಿಬ್ಬಂದಿ ವರ್ಗ, ಪ್ರಾಯೋಜಕರು, ಕಾರ್ಮಿಕರು, ವಿದ್ಯಾರ್ಥಿ ಮಿತ್ರರು ಎಲ್ಲರ ಪರವಾಗಿ ಇವರೆಲ್ಲರಿಗೂ ವೈಯಕ್ತಿಕವಾಗಿ ಹಾಗೂ ಆಯೋಜಿತರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಸಮಾರಂಭದ ಸರ್ವರನ್ನು ವಂದಿಸಿದ ಡಾಕ್ಟರ್ ಫಕ್ರುದ್ದೀನ್ ಸರ್ ಅವರಿಗೆ ಧನ್ಯವಾದಗಳು. ಇನ್ನು ಕೊನೆಯದಾಗಿ ರಾಷ್ಟ್ರಗೀತೆ
ಬೇಡ ಸರ್. ಸರ್ ಸ್ಟಾಪ್. ಈ ಉದ್ಘಾಟನೆ ಸಮಾರಂಭದ ನಂತರ 2 ತಾಂತ್ರಿಕ ಗೋಷ್ಠಿಗಳಿರ್ತವೆ. ದಯವಿಟ್ಟು ರೈತರು ಅರ್ಧ ಗಂಟೆಯ ನಂತರ ಅದೇ 2 ತಾಂತ್ರಿಕ ಗೋಷ್ಠಿಗಳು ನಡೆಯಲಿವೆ. ಆರ್ಥಿಕ ಮತ್ತು ರಫ್ತು ಸಾಮರ್ಥ್ಯಕ್ಕಾಗಿ ತೋಟಗಾರಿಕಾ ಬೆಳೆಗಳು ಹಾಗೂ ಪೋಷಕಾಂಶ ಹಾಗೂ ಆರ್ಥಿಕ ಭದ್ರತೆ ಆಗಿ ತೋಟಗಾರಿಕಾ ಬೆಳೆಗಳ ಪಾತ್ರ ಎನ್ನುವುದರ 2 ತಾಂತ್ರಿಕ ಗೋಷ್ಠಿ ನಡೆಯಲಿವೆ. ಅರ್ಧ ಗಂಟೆಯ ನಂತರ ಎಲ್ಲ ರೈತರು ಇಲ್ಲಿ ಸೇರಬೇಕು. ಹಾಗೂ ಇದರ ಜೊತೆಗೆ ಬಾಲಾಜಿ ಮಂದಿರ್ ಟ್ರಸ್ಟ್ ಕಮಿಟಿ ಹಾಗೂ ಸಿಂಡಿಕಾ ಕಂಪನಿಯವರು ಎಲ್ಲ ರೈತ ಬಾಂಧವರಿಗೆ ಉಚಿತವಾಗಿ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೆ ವಿಶ್ವವಿದ್ಯಾಲಯದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇವೆ. ಇಲ್ಲಿಗೆ ಈ ಉದ್ಘಾಟನೆ ಕಾರ್ಯಕ್ರಮ ಸಮಾಪ್ತಿ ಆಗ್ತಿದೆ. ಇನ್ನು ಅರ್ಧ ಗಂಟೆಯ ನಂತರ ತಾಂತ್ರಿಕ ಗೋಷ್ಠಿ ಪ್ರಾರಂಭ ಆಗ್ತದೆ. ಆವಾಗ ಅರ್ಧ ಗಂಟೆ ನಂತರ ಎಲ್ಲರೂ ಮತ್ತೆ ಇಲ್ಲಿ ಸೇರಬೇಕೆಂದು ವಿನಂತಿ.